ಸಿದ್ದರಾಮಯ್ಯನವರು ಹಾಗೂ ಮಾನ್ಯ ಡಿ.ಕೆ.ಶಿ ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಕೇವಲ 2 ವರ್ಷದಲ್ಲಿ ರಾಜ್ಯದ ಜನರಿಗೆ 5 ಗ್ಯಾರಂಟಿಗಳ ಜೊತೆ 10 ಬೆಲೆ ಏರಿಕೆಯ ಒಂದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಬಂಧುಗಳೇ, ಎಲ್ಲ ಗಮನಿಸ್ತಾ ಇದ್ದೀರಿ. ಕೇವಲ 2 ವರ್ಷದಲ್ಲಿ 3 ಬಾರಿ ಹಾಲಿನ ದರ ಏರಿಕೆ ಆಗಿದೆ. ರೈತರಿಗೆ ಯಾವ ಅನುಕೂಲ ಕೂಡ ಕೊಟ್ಟಿಲ್ಲ. 3 ಬಾರಿ ಹಾಲಿನ ದರ ಏರಿಕೆ ಆಗಿದೆ. ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಹಣ ಕೊಟ್ಟು ಆಲ್ಕೋಹಾಲ್ ದರ ಜಾಸ್ತಿ ಮಾಡಿ ಅವರ ಗಂಡಂದ್ರಿಂದ ಲಕ್ಷಾಂತರ ರೂಪಾಯಿ, ಅದಕ್ಕೆ 4 ಪಟ್ಟು ಹಣ ವಸೂಲು ಮಾಡುವಂಥದ್ದಾಗ್ತಾ ಇದೆ. ಇದರ ಜೊತೆಗೆ ವಿದ್ಯುತ್ 50 ಯೂನಿಟ್ ಫ್ರೀ ಕೊಟ್ಟು ವಿದ್ಯುತ್ ಬೆಲೆಯನ್ನ 4ನೇ ಬಾರಿಗೆ ಏರಿಕೆ ಮಾಡಿದ್ದಾರೆ. ಈ ರೀತಿ ಸ್ಟಾಂಪ್ ಪೇಪರ್ಗಳಲ್ಲಿ ಜನ್ಮ ಮರಣ ಪತ್ರ ಸತ್ತು ಹೆಣನು ಬಿಡ್ತಾ ಇಲ್ಲ. ಈ ಸರ್ಕಾರ ಮರಣ ಪ್ರಮಾಣ ಪತ್ರ ತಗೊಳ್ಳೋದು ಕೂಡ 200 ರೂಪಾಯಿ ಮಾಡಿದ್ದಾರೆ. ಮತ್ತೆ ರೈತರ ಟ್ರಾನ್ಸ್ಫಾರ್ಮರ್ ಏನಿತ್ತು ಕೇವಲ 30,000 ರೂಪಾಯಿ ಟ್ರಾನ್ಸ್ಫರ್ ಸಿಗ್ತಾ ಇತ್ತು ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ. ಆದರೆ ಈ ಭ್ರಷ್ಟ ಸರ್ಕಾರ ಆಡಳಿತಕ್ಕೆ ಬಂದ ತಕ್ಷಣ ಕೇವಲ 2 ವರ್ಷದಲ್ಲಿ ಟ್ರಾನ್ಸ್ಫಾರ್ಮರ್ ಒಂದು ರೈತ ಟ್ರಾನ್ಸ್ಫಾರ್ಮರ್ ಹಾಕ್ಸ್ಬೇಕು ಅಂತ ಹೇಳಿದ್ರೆ 2.5 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಜನರ ಹಿತವನ್ನ ಮರೆತಿದೆ ಈ ಸರ್ಕಾರ. ಜನರ ಹಿತವನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಯಾವುದೇ ರೀತಿಯ ಜನಸಾಮಾನ್ಯರ ಬಗ್ಗೆ ಯೋಚನೆ ಇಲ್ಲ. ಇವತ್ತು ಬೇಸಿಗೆ ಬಿಸಿಲು ಜಾಸ್ತಿ ಆಗಿದೆ, ಕುಡಿಯೋ ನೀರಿಗೆ ಹಾಹಾಕಾರ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾವ ಮಂತ್ರಿ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬದಲಾಗಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಅವ್ರನ್ನ ತಳ್ಳಿ ಪಕ್ಕ ಕೂತ್ಕೊಳ್ಳೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಮ್ಯೂಸಿಕಲ್ ಚೇರ್ ಆಟ ಆಡ್ತಾ ಇದ್ದಾರೆ. ಮ್ಯೂಸಿಕಲ್ ಚೇರ್ ಆಟವನ್ನ ಆಡ್ತಾ ಇದೆ ಈ ಸರ್ಕಾರ. ಇಂಥ ಸರ್ಕಾರ ಬೇಕಾ? ಬೇಡ. ಸಿದ್ದರಾಮಯ್ಯನವ್ರಿಗೆ ನಾವು ವಿನಂತಿ ಮಾಡ್ತೇವೆ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಕೈಲಿ ಆಗ್ತಾ ಇಲ್ಲ ಆಡಳಿತ ಮಾಡೋದಕ್ಕೆ. ದಯವಿಟ್ಟು ರಾಜೀನಾಮೆ ಕೊಟ್ಟು ನೀವು ಕುರ್ಚಿಯಿಂದ ಕೆಳಗಿಳಿದು ಆಚೆಗೆ ಹೋಗಿ. ರಾಜ್ಯದ ಜನ ನಿಮ್ಮನ್ನ ಬಹಳ ನಿರೀಕ್ಷೆಯಿಂದ 16 ಬಜೆಟ್ಗಳನ್ನು ಕೊಟ್ಟಂತ ಮುಖ್ಯಮಂತ್ರಿ ಬಹಳ ನಿರೀಕ್ಷೆಯಿಂದ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಆದರೆ ನೀವೇನು ಮಾಡ್ತಾ ಇದ್ದೀರಿ? ಅದಕ್ಕೆ ಬದಲಾಗಿ ಎಲ್ಲ ದರಗಳನ್ನ ಹೆಣ್ಣು ಮಕ್ಕಳಿಗೆ ಬಸ್ಸಲ್ಲಿ ಫ್ರೀ, ಸ್ಕೂಲ್ಗೆ ಹೋಗೋ ಅವ್ರ ಮಕ್ಕಳಿಗೆ ಮಕ್ಕಳು ನಡ್ಕೊಂಡು ಹೋಗ್ಬೇಕು, ಹೆಣ್ಣು ಮಕ್ಕಳು ಬಸ್ಸಲ್ಲಿ ಫ್ರೀ. ಆದರೆ ಅವ್ರ ಗಂಡಂದ್ರಿಂದ 4 ಪಟ್ಟು ಹಣವನ್ನ 4 ಪಟ್ಟು ಟಿಕೆಟ್ ದರವನ್ನು ಏರಿಕೆ ಮಾಡಿದೆ ಈ ಸರ್ಕಾರ. ಇಂಥ ಕಡು ಭ್ರಷ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ. ಕೇವಲ ಒಂದು ಕಮ್ಯುನಿಟಿಯನ್ನ ಓಲೈಕೆ ಮಾಡುವಂಥ ಈ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು. ಈಗಾಗಲೇ ಫ್ರೀಡಮ್ ಪಾರ್ಕ್ನಲ್ಲಿ ಮೊನ್ನೆ ದಿವಸ 2 ದಿವಸ ನಾವು ಹೋರಾಟ ಮಾಡಿದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ಯಡಿಯೂರಪ್ಪನವರು, ನಮ್ಮ ಎಲ್ಲ ಶಾಸಕರು ಎಲ್ಲರೂ ಸೇರಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ. ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ನಾವು ಮುಖ್ಯಮಂತ್ರಿಗಳ ಮನೆಗೆ ಹೋಗೋದಕ್ಕೆ ನಮ್ಮನ್ನು ಅವಕಾಶ ಕೊಟ್ಟಿಲ್ಲ. ಈ ರೀತಿ ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ, ಯಾರು ಧ್ವನಿಯನ್ನು ಎತ್ತುತ್ತಾರೆ ಅವರ ಧ್ವನಿಯನ್ನು ಅಡಗಿಸ್ತಕ್ಕಂಥ ಸರ್ಕಾರ. ಇನ್ನು ಹನಿ ಟ್ರಾಪ್, ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಇವಾಗ ಕ್ಯಾಬಿನೆಟ್ ದರ್ಜೆ ಸಚಿವರು ಸದನದಲ್ಲಿ ಹೇಳ್ತಾರೆ, ನನ್ನ ಮೇಲೆ ನನ್ನ ಮಗನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ, 48 ಜನ ಶಾಸಕರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ. ಎಲ್ಲಿ ಮಾನ ಮರ್ಯಾದೆ ಎಲ್ಲವನ್ನು ಹಾಳು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಘನತೆ ಹಾಳಾಗೋಯಿತು. ಅಲ್ಲಿ ಯಾರೋ ಡೆಲ್ಲಿನಲ್ಲಿ ಕೂತು ಅವರ ಲೀಡರನ್ನು ಮೆಚ್ಚೋದಕ್ಕೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರೆ ಇವರು. ಬೇಕಾ ಈ ಸರ್ಕಾರ? ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷವಾಗಿ ಜನಪರವಾಗಿ ಧ್ವನಿಯನ್ನು ಎತ್ತುತ್ತೆ. ಜನರ ಸಂಕಷ್ಟಗಳಿಗೆ ನಾವು ಧ್ವನಿಯಾಗಿ ಇರ್ತೇವೆ. ಭರವಸೆ ಮೂಡಿಸೋದಕ್ಕಾಗಿ ನಾವು ಈ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಅಂದ್ಕೊಂಡಿರ್ಬೋದು ಇದು ಕೇವಲ 2 ದಿವಸ ಓಡಾಡಿ ಸುಮ್ಮನೆ ಆಗ್ತಾರೆ ಅಂತ. ಇಲ್ಲ, ಹೋರಾಟದಿಂದ ಬಂದಿರೋ ಆಡಳಿತ ಅಧಿಕಾರ ಮಾಡಿರೋ ಈ ಪಕ್ಷ ಕೇವಲ 2 ಸೀಟಿಂದ ಯಡಿಯೂರಪ್ಪನವರು ವಿಧಾನಸೌಧದ ಗದ್ದಿಗೆಯನ್ನು ಹಿಡಿತಾರೆ, 4 ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಅದೇ ರೀತಿ ಸನ್ಮಾನ್ಯ ಪ್ರಧಾನಿ ಮೋದಿಜಿಯವರು ಒಂದು ಟೀ ಶಾಪ್ ಇಟ್ಕೊಂಡಿದ್ದಂಥವರು, ಒಂದು ಬಡತನದಿಂದ ಬಂದವರು, OBC ಗುಂಪಿಗೆ ಸೇರಿದವರು ಇವತ್ತು ರಾಷ್ಟ್ರದ ಪ್ರಧಾನಿಗಳಾಗಿ 3ನೇ ಬಾರಿಗೆ ಒಂದು ಸ್ವಚ್ಛವಾದ, ಒಂದು ಪಾರದರ್ಶಕವಾದ
ಜನ ಮೆಚ್ಚೋ ಅಂತ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಕನಿಷ್ಠ ಪಕ್ಷ ನಿಮಗೆ ಮಾನ ಮರ್ಯಾದೆ ಇದ್ದರೆ ಮೋದಿಜಿಯವ್ರನ್ನ ನೋಡ್ಕೊಂಡಾದರೂ ರಾಜ್ಯದಲ್ಲಿ ಒಂದು ಒಳ್ಳೆಯ ಅಧಿಕಾರವನ್ನು ನಡೆಸಬೇಕು, ಜನ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು ಅನ್ನೋ ಮಾನ ಮರ್ಯಾದೆ ಇಲ್ವಾ ನಿಮಗೆ? ನಾವು ಭಾರತೀಯ ಜನತಾ ಪಕ್ಷ ಕೇಳೋದಕ್ಕೆ ಬಯಸ್ತಾ ಇದ್ದೇವೆ. ನಿಮಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ದಯವಿಟ್ಟು ಆದಷ್ಟು ಬೇಗ ಕುರ್ಚಿಯನ್ನು ಖಾಲಿ ಮಾಡಿ. ರಾಜ್ಯದಲ್ಲಿ ಜನ ಇದ್ದಾರೆ, ಲೀಡರ್ಗಳಿದ್ದಾರೆ, ನಾವು ಅಧಿಕಾರ ಮಾಡ್ತೇವೆ. ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಸರ್ಕಾರ ಮಾಡಿರುವ ದುಬಾರಿ ಬೆಲೆ ಏರಿಕೆ ವಿರುದ್ಧ ಮಹಾ ಪ್ರತಿಭಟನೆ ಮಾಡುವ ಹಿನ್ನೆಲೆಯಲ್ಲಿ ಮಾನ್ಯ ಶಾಸಕರು ಈ ಕಾರ್ಯಕ್ರಮ ಕುರಿತು ಮಾತನಾಡುವಂತೆ ಮನವಿ ಮಾಡಿಕೊಡ್ತಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ತುಂಬಿರುವಂತ ಸಂದರ್ಭದಲ್ಲಿ ಕೇವಲ 2 ವರ್ಷದಲ್ಲಿ ಜನರಿಗೆ, ಬಡಬಗ್ಗರಿಗೆ, ಅಮಾಯಕ ಜನರಿಗೆ 5 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿ ಆ ಘೋಷಣೆಯ ತುಂಬಿಸೋದಕ್ಕಾಗಿ ಅದಕ್ಕೆ 4 ಪಟ್ಟು ಹಣವನ್ನ ಬೆಲೆ ಏರಿಕೆ ಮುಖಾಂತರ, ಬೆಲೆ ಏರಿಕೆ ಮಾಡೋದ್ರ ಮುಖಾಂತರ ಒಂದಲ್ಲ ಎರಡಲ್ಲ 5 ಗ್ಯಾರಂಟಿ, 10 ಗ್ಯಾರಂಟಿ ಬೆಲೆ ಏರಿಕೆ, 10 ಗ್ಯಾರಂಟಿ ಬೆಲೆ ಏರಿಕೆ 10 ವಿಚಾರದಲ್ಲಿ ನೋಡಿ. ಹೆಣ್ಣು ಮಕ್ಕಳಿಗೆ, ಬಡವರಿಗೆ 50 ಯೂನಿಟ್ ವಿದ್ಯುತ್ ಫ್ರೀ ಅಂತ ಹೇಳಿದ್ರು. 3 ಬಾರಿ ವಿದ್ಯುತ್ ದರ ಏರಿಕೆ ಆಗಿದೆ ಕೇವಲ 2 ವರ್ಷದಲ್ಲಿ. ಒಂದು ವೇಳೆ ಪೆಟ್ರೋಲ್ ಡೀಸೆಲ್ ದರ 2 ಬಾರಿ ಏರಿಕೆ ಆಯಿತು, 4 ರೂಪಾಯಿ ಜಾಸ್ತಿ ಆಯಿತು, 40 ಪೈಸಾ ಅಲ್ಲ. ಹಿಂದೆ ಎಲ್ಲ ಮಾನ ಮರ್ಯಾದೆ ಇರುವಂತ ಸರ್ಕಾರಗಳು 40 ಪೈಸಾ 50 ಪೈಸಾ ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ. ಹಳ್ಳಿಯಿಂದ ಬಂದಿದ್ದೀರಿ, ಹಿಂದೆ ಎಲ್ಲ ಒಂದು ಗಾಡಿ ತಗೊಳ್ಳೋದಕ್ಕೆ, RTC ತಗೊಳ್ಳೋದಕ್ಕೆ 20 ರೂಪಾಯಿ ಕೊಡ್ತಾ ಇದ್ರಿ. ಇವತ್ತು ಎಷ್ಟಾಗಿದೆ? 200 ರೂಪಾಯಿ ಆಗಿದೆ, 50 ರೂಪಾಯಿ ಆಗಿದೆ. ಇಲ್ಲಿ ಕೂತಿದ್ದಾರೆ ಎಲ್ಲ ಬೆಲೆಗಳು. ಒಂದು ಜನರ ಪ್ರಮಾಣ ಪತ್ರಕ್ಕೆ ಸ್ಟಾಂಪ್ ಪೇಪರ್, ಸತ್ತಿರೋರಿಗೆ ಮರಣ ಪ್ರಮಾಣ ಪತ್ರ ಬೇಕು, 200 ರೂಪಾಯಿ ಸ್ಟಾಂಪ್ ಪೇಪರ್. ರೈತರಿಗೆ, ಗ್ರಾಮಾಂತರ ಭಾಗದಲ್ಲಿ ಈ ದೇಶಕ್ಕೆ ಅನ್ನ ಹಾಕಿ ಸಾಕುವಂತ ರೈತರಿಗೆ ನಮ್ಮ ಸರ್ಕಾರ, ಯಡಿಯೂರಪ್ಪ ಸರ್ಕಾರ, ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಉಚಿತವಾಗಿ, ಸಾಂಕೇತಿಕವಾಗಿ 30,000 ಕಟ್ಟಿಸಿಕೊಂಡು ಅಕ್ರಮ ಸಕ್ರಮ ಯೋಜನೆಯಲ್ಲಿ ಉಚಿತವಾಗಿ ಟ್ರಾನ್ಸ್ಫರ್ ಕೊಡ್ತಾ ಇದ್ವಿ. ಆದ್ರೆ 16 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಈ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದೀವಿ ಅಂತ ಹೇಳ್ತಾರೆ. 2.5 3 ಲಕ್ಷ ರೂಪಾಯಿ ಕೊಟ್ಟರೂ ಕೂಡ ಇವತ್ತು ರೈತರಿಗೆ ಟ್ರಾನ್ಸ್ಫಾರ್ಮರ್ ಸಿಗ್ತಾ ಇಲ್ಲ. ಸಿಗ್ತಾ ಇದೆಯಾ? ರೈತರ ಮೇಲೆ ಸಿಗ್ತಾ ಇದೆಯಾ? 3 ಲಕ್ಷ ರೂಪಾಯಿ ಕೊಟ್ಟಿದ್ದ ಗ್ಯಾರಂಟಿ 50,000 ಕೋಟಿ, ಆದ್ರೆ ಹೊಡಿತಾ ಇರೋದು 1.5 ಲಕ್ಷ ಕೋಟಿ. 50,000 ಕೋಟಿ ಹೊಡಿತಾ ಇರೋದು. ಇನ್ನ ಹಳ್ಳಿಗಳಲ್ಲೂ ಕೂಡ CL7, ಎಲ್ಲ ಕಡೆ CL7 ಹೆಂಡ ಮಾಡೋ ಸರ್ಕಾರ ಇದು. ಎಂತ ಸರ್ಕಾರ? ಹೆಂಡ ಮಾರೋ ಸರ್ಕಾರ. ಹೆಂಡ ಮಾರಿ ಆ ಬಡತನದಲ್ಲಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ. 36,000 ಕೋಟಿ ಇದ್ದದನ್ನ ಈ ಬಾರಿ ಬಜೆಟ್ ಅಲ್ಲಿ 45,000 ಕೋಟಿ ಹೆಂಡ ಮಾಡೋದಕ್ಕೆ ಆ ಅಬಕಾರಿ ಅಧಿಕಾರಿಗಳಿಗೆ ಧಮಕಿ ಹಾಕ್ತಾರೆ ಸರ್ಕಾರದವರು. ನೀವು ಇಷ್ಟು ಕಾರ್ಯಕ್ರಮ ರೀಚ್ ಆಗಲೇಬೇಕು. ಗ್ರಾಮಾಂತರ ಭಾಗದಲ್ಲಿ ಯುವಕರಿಗೆ ಚೆನ್ನಾಗಿ ಕೂಡಿಸಿ, ಯುವಕರಿಗೆ, ಬಡವರಿಗೆ ಚೆನ್ನಾಗಿ ಕೂಡಿಸಿ ದುಡ್ಡು ವಸೂಲಿ ಮಾಡ್ಕೊಂಡು ಬನ್ನಿ. ಬ್ರಿಟಿಷರು ಕೂಡ ಈ ದಬ್ಬಾಳಿಕೆ ಮಾಡಿರಲಿಲ್ಲ. ಬ್ರಿಟಿಷ್ನವರು ಕೂಡ ನಮ್ಮ ಮೇಲೆ ಈ ದಬ್ಬಾಳಿಕೆ ಮಾಡಿರಲಿಲ್ಲ. ಕಂದಾಯ ವಸೂಲಿ ಇವತ್ತು ಈ ತಾತ, ಈ ಸ್ವತ್ತು ನಾವೆಲ್ಲ ಅನ್ಕೊಂಡ್ವಿ ಏನೋ ಅದೃಷ್ಟ ಬಂದ್ಬಿಟ್ಟು ಕರ್ನಾಟಕಕ್ಕೆ. ಏನು ಈ ಸ್ವತ್ತು ಅಂದ್ರೆ ಅಪ್ಪನ ಮನೆ ಸ್ವತ್ತು. ಏನು ಈ ಸ್ವತ್ತು? ನಾವು ಈ ಸ್ವತ್ತು ಅಂದ್ರೇನು, ಅವ್ರ ಅಪ್ಪನ ಮನೆ ಆ ಸ್ವತ್ತು ಅಂದ್ರೇನು ಅಲ್ವಾ? ನಮ್ಗೆ ಯಾವ ಸ್ವತ್ತು ಕೊಟ್ಕೊಂಡು ದರ್ದಿರೋರು ಅವ್ರು ಚರ್ಚೆ ಮಾಡ್ಬೇಕು. ಇವತ್ತು ನಗರಸಭೆ ಹತ್ರ ಹೋಗಿ 15 ರಿಂದ 20
84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.